ಪ್ರಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಈ ಆಸರೆ ಟಿ ವಿಯ 2 ವರ್ಷ ಪೂರೈಸುವಂಥ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಹೊಸ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತೇವೆ. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾವು ಬರಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ವೃದ್ಧರು ಈ ವಿಷಯವಾಗಿ ನಿಮ್ಮ ಮುಂದೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಚರ್ಚೆಗೋಸ್ಕರವಾಗಿ DGM ಬೇತಲ್ನ ಹಿರಿಯ ಸೇವಕರಾಗಿಯೂ ಮತ್ತು ಮಾತ್ರವಲ್ಲ ನಮ್ಮ ಆಸರೆ ಟಿ ವಿಯ ಸಂಸ್ಥಾಪಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಲಾರೆನ್ಸ್ ಡಿಸೋಜ ಅವರಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ಇವತ್ತು ನಾವು ದಿನಮಾನಗಳಲ್ಲಿ ನಾವು ನೋಡೋದಾದರೆ ಬಹಳ ಒಂದು ರೀತಿಯಲ್ಲಿ ತಾತ್ಸಾರ ಮಾಡುವಂಥ ಒಂದು 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 ವ್ಯಕ್ತಿಗಳಂತ ಹೇಳುವುದಾದರೆ ವೃದ್ಧರು, ಅದು ತಂದೆ ತಾಯಿಗಳಾಗಿ ಅಥವಾ ಯಾವುದೇ ರೀತಿಯಲ್ಲಿ ಇರುವಂಥ ವ್ಯಕ್ತಿಗಳಾಗಲಿ, ವೃದ್ಧರಂತ ಹೇಳಿದರೆ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಒಂದು ಕಾಲಮಾನ ಅಥವಾ ಜನಾಂಗ ಅಥವಾ ಒಂದು ಜನಗಳೆಂಬುದಾಗಿ ಇವತ್ತು ನಾವು ದಿನಗಳಲ್ಲಿ ನೋಡ್ತೇವೆ. ಅನೇಕ ಕಡೆಗಳಲ್ಲಿ ಅನೇಕ ವಿಧವಾಗಿ ಅವರನ್ನು ಹಿಂಸಿಸುವುದನ್ನು ನೋಡ್ತಾ ಇದ್ದೇವೆ. ಇವತ್ತು ಅದೇ ವಿಚಾರದಲ್ಲಿ ನಾವು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ವಾಕ್ಯದ ಅಡಿಸ್ಥಾನದಲ್ಲಿ ಅನೇಕ ವಿಚಾರಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಇವತ್ತು ನಮ್ಮ ಮೊದಲು ದೇವಸೇವಕರು ಇರುವಂಥದ್ದು ನಮಗೆ ಬಹಳ ಸಂತೋಷವಾಗಿರ್ತದೆ. ಈ ಸುಸಂದರ್ಭದಲ್ಲಿ 2 ವರ್ಷಗಳನ್ನು ಆಸರೆ ಟಿ ವಿ ಪೂರ್ತಿಗೊಳಿಸಿ 3ನೇ ವರ್ಷಕ್ಕೆ ಕಾಲಿಡುವಂಥ ಈ ಒಂದು ವಿಶೇಷ ಸಂದರ್ಭದಲ್ಲಿ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಬಂದಿರುವಂಥದ್ದು, ಈ ವಿಶೇಷ ಚರ್ಚೆಯಲ್ಲಿ ಈ ಒಂದು ವಿಷಯಗಳನ್ನು ತೆಗೆದುಕೊಂಡಿರುವಂಥದ್ದು ನಮಗೂ ಸಂತೋಷ. ವೀಕ್ಷಕರೇ, ನೀವೆಲ್ಲ ನೋಡ್ತಿರ್ಬೋದು, ನಿಮ್ಮ ಅನೇಕ ಪ್ರಶ್ನೆಗಳು ಇವತ್ತಿರ್ಬೋದು, ಆದರೆ ಈ ಒಂದು ಚರ್ಚೆ ವಿಷಯಗಳಲ್ಲಿ ಅದು ಬಂದಿರ್ಬೋದು. ನೀವು ಅದನ್ನು ನೋಡಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ಮೊದಲನೇದಾಗಿ ಪಾಸ್ಟರ್ ಅವರಿಗೆ ನಾವು ಪ್ರಶ್ನೆ ಕೇಳೋಣ. ಪಾಸ್ಟರ್, ವೃದ್ಧರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಏನು ಎಂಬುದಾಗಿ ಹೇಳ್ಬೋದಾ? ಖಂಡಿತವಾಗಿ. ಸತ್ಯವೇದದಲ್ಲಿ ವೃದ್ಧರ ಬಗ್ಗೆ ಅನೇಕ ವಿಚಾರಗಳು ಹೇಳಲ್ಪಟ್ಟಿವೆ. ಆದರೂ ಕೂಡ ವೃದ್ಧರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳಿಕೆ ಇಷ್ಟಪಡ್ತೇನೆ. ವೃದ್ಧರು ಎಂದರೆ ಪ್ರಾಯ ಹೋದವರು. ಆ ವೃದ್ಧಾಪ್ಯದ ಒಂದು ಸಂದರ್ಭದಲ್ಲಿ ಅವರಿಗೆ ಶರೀರದಲ್ಲಿ ಬಲ ಇರುವುದಿಲ್ಲ, ಆರೋಗ್ಯ ಇರುವುದಿಲ್ಲ ಮತ್ತು ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುವುದಕ್ಕೆ ಅವರು ಅಶಕ್ತರಾಗಿರುತ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಬೇರೆಯವರ ಸಹಾಯವು ಬೇಕಾಗಿರುತ್ತದೆ. ಆದರೂ ಕೂಡ ಅನೇಕ ಕಡೆಗಳಲ್ಲಿ ಸ್ವಂತ ಮಕ್ಕಳೇ ತಮ್ಮ ತಂದೆ ತಾಯಿಗಳು ತಿರಸ್ಕರಿಸುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಬೇರೆ ಯಾರು ಕೂಡ ಅವರ ಬಗ್ಗೆ ಗಮನ ಹರಿಸದೆ, ಅವರನ್ನು ಅವರ ಶುಶ್ರೂಷೆ ಮಾಡದೆ, ಆರೈಕೆ ಮಾಡದೆ, ಅದೇ ರೀತಿಯಲ್ಲಿ ರೋಗದಲ್ಲಿ ಸತ್ತು ಹೋಗುವಂಥಷ್ಟು ತಂದೆ ತಾಯಿಗಳನ್ನು ಈ ಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಅದು ವೃದ್ಧರೆಂದರೆ ಪ್ರಾಯ ಹೋದವರು. ಪ್ರಾಯ ಹೋದವರಿಗೆ ಇವತ್ತಿನ ದಿನಗಳಲ್ಲಿ ಬೇರೆಯವರ ಸಹಾಯ ಬೇಕು. ಅದು ಮಕ್ಕಳಾಗಿರಬಹುದು, ಯಾವುದೇ ಮನುಷ್ಯರಾಗಿರಬಹುದು. ಅವರಿಗೆ ಬೇರೆಯವರ ಸಹಾಯ ಇಲ್ಲದೆ ಅವರು ಬೇರೆ ಕೆಲಸಗಳನ್ನು ಅವರಿಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವರೇ ವೃದ್ಧರಾಗಿದ್ದಾರೆ. ಪ್ರಿಯ ವೀಕ್ಷಕರ, ಸೇವಕರ ಹೇಳುವ ಹಾಗೆ ವೃದ್ಧರು ಎಂಬಂಥದ್ದು ಹೇಳಿದರೆ ಅಂದರೆ ಪ್ರಾಯ ಹೋದವರು ಮಾತ್ರವಲ್ಲ, ಅವರಿಗೆ ಸಹಾಯ ಅಂದರೆ ತಮ್ಮ ಕೆಲಸವನ್ನು ಸರಿಯಾಗಿ ತಮಗೆ ಮಾಡಲಿಕ್ಕೆ ಆಗದಂಥ ಒಂದು ಸ್ಥಿತಿಗತಿಯಲ್ಲಿರುವಂಥವರು, ಸಹಾಯಕ್ಕಾಗಿ ಇನ್ನೊಬ್ಬರಿಗೆ ಅವಲಂಬಿಸುವಂಥ ವ್ಯಕ್ತಿಗಳೇ ವೃದ್ಧರು ಎಂಬಂಥ ರೀತಿಯಲ್ಲಿ. ಹಾಗೆ ಪಾಸ್ಟರ್, ನಿಮ್ಮ ಅಭಿಪ್ರಾಯ ಏನು? ವೃದ್ಧರ ಬಗ್ಗೆ ನೀವೇನೇನು ಅನಿಸಿಕೆ ಹೇಳ್ತೀರಿ? ಈಗ ಸೇವಕರು ಹೇಳಿದ ಪ್ರಕಾರ ವೃದ್ಧರೆಂದರೆ ಅವರಿಗೆ ಒಂದು ಕಡೆಯಲ್ಲಿ ಕೊನೆಯಲ್ಲಿ ಅವರಿಗೆ ಬಲ ಇರುವುದಿಲ್ಲ, ಅವರಿಂದ ಒಂದು ನಿರ್ಧಾರ ಇರುವುದಿಲ್ಲ ಅವರಿಗೆ. ಅಂದರೆ ಹೇಗೆ ಶರೀರದಲ್ಲಿ ಅವರು ಒಂದು ಬಲಹೀನತೆ ಆಗ್ತದೆ, ಅದೇ ಮೆಂಟಲಲ್ಲಿ ಕೂಡ ಅವರು ಬಲಹೀನತೆ ಇರ್ತಾರೆ. ಅದಕ್ಕೋಸ್ಕರ ಈ ಎರಡೂ ಭಾಗದಲ್ಲಿ ಅವರು ವೀಕ್ ಇರುವಾಗ ಯಾರಾದರೂ ಇನ್ನೊಬ್ಬರ ಸಹಾಯ ಅವರಿಗೆ ಬೇಕೇ ಬೇಕು. ಒಂದು ವೇಳೆ ನಾವು ಇನ್ನೊಬ್ಬರು ಅವರಿಗೆ ಸಹಾಯ ಮಾಡದಿದ್ದರೆ ಮನುಷ್ಯತ್ವ ಅಲ್ಲ. ಏಕೆಂದರೆ ಅವರ ಬಲದಿಂದ ಅವರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಏಕೆ ಅವರು ಶರೀರದಲ್ಲಿ ಇರುವಾಗ, ಎಲ್ಲವೂ ಇರುವಾಗ ಅವರು ಒಳ್ಳೆಯದು ಮಾಡಿದ್ದಾರೆ. ಈ ಲೋಕದಲ್ಲಿ ಮಕ್ಕಳಿಗೆ ಒಳ್ಳೆಯದು ಪೋಷಿಸಿದ್ದಾರೆ, ಮಕ್ಕಳಿಗೆ ಸರಿ ಏನೋ ಮಾಡಿದವರು ಅವರು. ಅಂದರೆ ಅವ್ರ ಹತ್ರ ಎಲ್ಲ ಬಲ ಇತ್ತು, ಜ್ಞಾನ ಇತ್ತು, ತಿಳುವಳಿಕೆ ಇತ್ತು, ಎಲ್ಲದ ರೀತಿಯಲ್ಲಿ ಇತ್ತು. ಆದರೆ ಸಮಯ ಹೋಗುವಾಗ ಮಾನವನು ಈ ಸೃಷ್ಟಿಯಲ್ಲಿ ಮಾನವನು ಏನಾಗ್ತಾನೆ, ಅವನ ಬಲ ಕಮ್ಮಿ ಆಗ್ತದೆ. ಬಲ ಕಮ್ಮಿ ಆಗಿ ವೀಕ್ ಆಗ್ತಾನೆ ಅವನು.
ಎರಡೂ ಭಾಗದಲ್ಲಿ, ಮೆಂಟಲಿ ಭಾಗದಲ್ಲಿ, ಶರೀರ ಭಾಗದಲ್ಲಿ ಅವನು ವೀಕ್ ಆಗ್ತಾನೆ. ಆಗ ದೇವರ ವಾಕ್ಯದ ಪ್ರಕಾರ ಅವರಿಗೆ ಮತ್ತೊಬ್ಬನ ಸಹಾಯ ಬೇಕು ಅವನಿಗೆ. ಅದಕ್ಕೋಸ್ಕರ ದೇವರು ಸೃಷ್ಟಿಯಲ್ಲಿ ಮಾಡಿದ ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳು ಎಂದು ಮಾಡಿದ್ದಾರೆ. ಏಕೆ? ಇದು ದೇವರ ಒಂದು ನಿಯಮವಾಗಿದೆ. ಏಕೆಂದರೆ ಈ ಸೃಷ್ಟಿಯ ಒಂದು ನಿಯಮ ದೇವರು ಈ ರೀತಿ ಮಾಡಿದ್ದಾನೆ. ಅದಕ್ಕೋಸ್ಕರ ಅವರಿಗೆ ಬಿಟ್ಟು ಬಿಡಬಾರ್ದು. ಅವರಿಗೆ ಯಾರು ನೋಡಿಕೊಳ್ಳುತ್ತಾರೆ ಅವರಿಗೆ ದೇವರ ಆಶೀರ್ವಾದ ಉಂಟು. ಏಕೆ? ದೇವರ ವಾಕ್ಯ ಹೇಳ್ತಿದೆ, ಅವರಿಗೆ ದೇವರ ಆಶೀರ್ವಾದ ಉಂಟು, ಅವರಿಗೆ ಅವರ ಮಕ್ಕಳಿಗೆ ಆಶೀರ್ವಾದ ಉಂಟು. ಅದಕ್ಕೋಸ್ಕರ ಅಂಥ ಬಲಹೀನತೆ ಇದ್ದವರಿಗೆ, ಏನೂ ಇಲ್ಲದವರಿಗೆ ಅವ್ರಿಗೆ ಎಲ್ಲ ಥರದ ಸಹಾಯ ಕೊಡೋದು ನಮ್ಮ ಕೆಲಸ, ಸಭೆಯ ಕೆಲಸ ಮತ್ತು ನಮ್ಮ ಎಲ್ಲರ ಕೆಲಸ. ಅದು ಜವಾಬ್ದಾರಿ ಆಗಿದ್ದನ್ನು ನಾನು ಬಯಸ್ತೇನೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರ, ಸೇವಕರು ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಅಂದರೆ ಶಾರೀರಿಕವಾಗಿ ಬಲಹೀನರಾಗೋದು ಮಾತ್ರವಲ್ಲ, ಮಾನಸಿಕವಾಗಿ ಈ ಪ್ರಾಯ ಹೋದ ಹಾಗೆ ಅವರ ಬಲಹೀನತೆ ಆಗ್ತಾರೆ. ಅವರು ತಮ್ಮ ಜೀವಿತದಲ್ಲಿ ಬಲಹೀನತೆ ಅವರನ್ನು ಆವರಿಸಿಕೊಳ್ತದೆ. ಆ ಸಮಯದಲ್ಲಿ ಮಕ್ಕಳಾದವರು, ಮೊಮ್ಮಕ್ಕಳಾದವರು ಅವರ ಜವಾಬ್ದಾರಿ ಹೊತ್ತುಕೊಳ್ಬೇಕೆಂಬಂಥ ರೀತಿಯಲ್ಲಿ ಇವತ್ತು ನಮ್ಮ ಮುಂದೆದಲ್ಲಿ ಹೇಳ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಅಂತ ಅವರು ಮಾಡೋದಾದರೆ ಅವರ ಆಶೀರ್ವಾದವನ್ನು ತಲೆಮಾರುಗಳಲ್ಲಿ ಕಾಣಲಿಕ್ಕೆ ಸಾಧ್ಯವೆಂಬುದಾಗಿ. ಪಾಸ್ಟೇ, ಹಾಗೆ ವೃದ್ಧ ತಂದೆ ತಾಯಿಗಳ ಕುರಿತಾಗಿ ಮಕ್ಕಳ ಜವಾಬ್ದಾರಿಯ ಬಗ್ಗೆ ನೀವು ಹೇಳ್ಬೋದಾ ಪಾಸ್ಟೇ ಏನಾದರೂ? ಖಂಡಿತವಾಗಿ. ನಾವು ವಿಮೋಚನ ಕಾಂಡ 20ನೇ ಅಧ್ಯಾಯ 1ರಿಂದ 17ನೇ ವಾಕ್ಯದಲ್ಲಿ 10 ಆಜ್ಞೆಗಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ, ತಂದೆ ತಾಯಿಗಳನ್ನು ಸನ್ಮಾನಿಸು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ವಿಮೋಚನೆಗಳ 20:12ನೇ ವಾಕ್ಯದ ನಾವು ನೋಡ್ತೇವೆ, ತಂದೆ ತಾಯಿಗಳನ್ನು ಸನ್ಮಾನಿಸು. ಮಾತ್ರವಲ್ಲ, ಅದೇ ವಾಕ್ಯವನ್ನು ನಾವು ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 16ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ, ತಂದೆ ತಾಯಿಗಳನ್ನು ಸನ್ಮಾನಿಸುವುದು ನಿನಗೆ ದೀರ್ಘಾಯುಷ್ಯ ಉಂಟಾಗುವುದು ಮಾತ್ರವಲ್ಲ, ನಿನಗೆ ಮೇಲಾಗುವುದು. 2 ವಿಧವಾದಂಥ ಆಶೀರ್ವಾದಗಳನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದ ಕಾರಣ ತಂದೆ ತಾಯಿಗಳನ್ನು ಪರಾಂಬರಿಸುವಂಥದ್ದು ಒಂದು ಕರ್ತವ್ಯ, ಒಂದು ಜವಾಬ್ದಾರಿ ಅದು ಮಕ್ಕಳಿಗಿದೆ. ಯಾವ ರೀತಿಯಲ್ಲಿ ಒಂದು ಮಗು ಹುಟ್ಟುವುದಕ್ಕಿಂತ ಮುಂಚೆ ಆ ತಾಯಿ ಆ ಮಗುಗೋಸ್ಕರ ತ್ಯಾಗ ಮಾಡ್ತಾಳೆ, ಹೊಟ್ಟೆಯಲ್ಲಿ ಇರುವಾಗ ಆಹಾರ ತ್ಯಾಗ ಮಾಡ್ತಾಳೆ, ನಿದ್ದೆ ತ್ಯಾಗ ಮಾಡ್ತಾಳೆ, ತುಂಬ ಒಂದು ಜಾಗರೂಕತೆಯಿಂದ ಮಗುನ ಹೊತ್ತುಕೊಳ್ತಾಳೆ. ಕೊನೆಗೆ ಡೆಲಿವರಿ ಸಮಯದಲ್ಲಿ ಆ ಒಂದು ಪ್ರಸವದ ಸಮಯದಲ್ಲಿ ಕೂಡ ಅನೇಕ ಬೇನೆಗನ್ನನ್ನು ತಿಂತಾಳೆ ತಾಯಿ. ಆ ತಂದೆ ತಾಯಿಯವರು ಭಾರಿ ಕಷ್ಟದಿಂದ, ತ್ಯಾಗದಿಂದ, ಬಡತನದಲ್ಲಿಯೂ ಇರಲಿರುವಾಗಲೂ ಕಷ್ಟದಲ್ಲಿ ಆ ಮಕ್ಕಳನ್ನು ಬೆಳೆಸ್ತಾರೆ. ತಮಗಿರುವ ಎಲ್ಲವನ್ನು ಮಕ್ಕಳಿಗೆ ತಂದೆ ತಾಯಿಗಳನ್ನು ವ್ಯಯ ಮಾಡ್ತಾರೆ, ಮಕ್ಕಳಿಗಾಗಿ ಕೂಡಿಸಿರ್ತಾರೆ ಕೂಡ. ಆದರೆ ಅದೇ ಮಕ್ಕಳು ಬೆಳೆದು ಬಂದಾಗ ತಂದೆ ತಾಯಿಯನ್ನು ಮರೆತು ಹೋಗ್ತಾರೆ. ಕೆಲವರು ಮದುವೆ ಆದ, ಹೆಚ್ಚಾಗಿ ನಾನು ನೋಡಿದ್ದು ನನ್ನ ಲೋಕದಲ್ಲಿ, ಮದುವೆ ಆದ ನಂತರ ಮಕ್ಕಳು ತಂದೆ ತಾಯಿಗಳಿಂದ ದೂರ ಆಗೋದು. ಅನೇಕ ತಪ್ಪಾದ ತಿಳುವಳಿಕೆ ಉಂಟಾಗಿ, ತಪ್ಪಾದ ಅರ್ಥಗಳುಂಟಾಗಿ ಅನೇಕರು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳನ್ನು ದೂರ ಹೋಗುವಂಥದ್ದು, ಬೇರೆ ಮನೆಗಳನ್ನು ಮಾಡುವಂಥದ್ದು, ತಂದೆ ತಾಯಿಗಳಿಗೆ ಕೊಡಬೇಕಾದದನ್ನು ನ್ಯಾಯಬದ್ಧವಾಗಿ ಕೊಡದಿರುವಂಥದ್ದು. ಅದು ಔಷಧಿ ಆಗಿರ್ಬೋದು, ಹಣ ಆಗಿರ್ಬೋದು, ಬಟ್ಟೆಗಳನ್ನಾಗಿರ್ಬೋದು, ಅವ್ರಿಗೆ ಕೊಡದಿರುವಂಥದ್ದು. ಈವನ್ ತಂದೆ ತಾಯಿಗಳ ಸ್ವಂತ ಮನೆಯಿಂದಲೇ ಆ ಮನೆ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡ ಮಕ್ಕಳು ತಂದೆ ತಾಯಿಗಳ ಸ್ವಂತ ಮನೆಯಿಂದ ಹೊರಗೆ ಹಾಕಿದಂಥ ಉದಾಹರಣೆಗಳು ಎಷ್ಟೋ ಇವೆ. ಬೀದಿಗೆ ಬಿದ್ದಂಥ, ಬೀದಿ ಪಾಲದಂಥ ಎಷ್ಟೋ ತಂದೆ ತಾಯಿಗಳನ್ನು ಲೋಕದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿ ಭಿಕ್ಷೆ ಬೇಡಿ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಮಲಗಿ ಮತ್ತು ಕೊನೆಗೆ ಅದೇ ರೀತಿಯಲ್ಲಿ ಸತ್ತು ಹೋದಂಥ ಎಷ್ಟೋ ತಂದೆ ತಾಯಿಗಳ ಬಗ್ಗೆ ಉದಾಹರಣೆ ಇದೆ. ನಮಗೆ ಸುಮಾರು ಒಂದು 6-7 ವರ್ಷದ ಹಿಂದೆ ಒಂದು ವೃದ್ಧ ತಾಯಿ ಸಿಕ್ಕಿದ್ರು ಉಡುಪಿ ಪೇಟೆಯಲ್ಲಿ. ಅವ್ರು ದಾಂಡೇಲಿ ಅವರು ಕರ್ಕೊಂಡು ಬಂದು ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಾವು ಸಾಕಿ ಸಲಹಿದ್ದೆವು. ಕೆಲವು ತಿಂಗಳ ನಂತರವಾಗಿ ಅವರಿಗೆ ಮೆಮೊರಿ ಬಂತು, ಅವರಿಗೆ ಒಳ್ಳೆ ಗಾರ್ಬೇಜಿಂದೆಲ್ಲ ತಿಂತಾಯಿದ್ರು ಅವರು ಒಳ್ಳೆ. ಮತ್ತು ಅವರು ತಮ್ಮ ವಿಳಾಸ ಎಲ್ಲ ಹೇಳಿದರು. ನಮ್ಮ ಟೀಮು ಸಾವಂತವಾಡಿಗೆ ಹೋಗ್ಲಿಕ್ಕಿತ್ತು. ಸಾವಂತವಾಡಿಯಲ್ಲಿ ಕಲ್ಯಾಣಿ ಕಾಮತ್ತೆಂಬಂಥ ಮಹಿಳೆಗೆ ಅವತ್ತು 27 ವರ್ಷಗಳ ನಂತರ ಫ್ಯಾಮಿಲಿ ಸಿಕ್ಕಿತ್ತು. ಹಾಗೆ ಅವರಿಗೆ ಗೋವಾ ಮತ್ತು ಸಾವಂತವಾಡಿ ಆ ಕಡೆ ಹೋಗ್ಲಿಕ್ಕಿತ್ತು ದಾಂಡೇಲಿಯಿಂದ. ಅಲ್ಲಿ ಹೋದಾಗ ಆ್ಯಕ್ಚುಲಿ ನೋಡಲಿಕ್ಕೆ ಹೋದರೆ ಸ್ವಂತ ಮಗ ಮತ್ತು ಅಳಿಯನ ಮೊಮ್ಮಕ್ಕಳ ಕಿರುಕುಳ ತಾಳಲಾರದೆ ತಾಯಿ ಮನೆಯಿಂದ ಹೊರ ಬಂದಿದ್ದಲ್ಲ, ಮನೇಲಿದ್ದು ಹೊರಗಿದ್ದಂಥ ಸ್ಥಿತಿಯಲ್ಲಿದ್ದರು ಆ ತಾಯಿ. ಅಲ್ಲಿ ಹೋದಾಗ ನಮ್ಮ ಟೀಮ್ಗೆ
ನಮ್ಮ ತಂಡಕ್ಕೆ ಆ ಒಂದು ವಿಷಯ ಗೊತ್ತಾಯಿತು ಅಲ್ಲಿ ಆ ಒಂದು ತಾಯಿ ಬಗ್ಗೆ. ಕೊನೆಗೆ ಆ ಒಂದು ಮಗಳು ಮತ್ತು ಅಳಿಯನಿಗೆ ಅವರು ಕೂತ್ಕೊಂಡು ಸ್ವಲ್ಪ ಒಂದು ಮಾತನಾಡಿ ಸ್ವಲ್ಪ ಎಲ್ಲ ಕೌನ್ಸಿಲಿಂಗ್ ಮಾಡಿ ಮತ್ತೆ ಅವರು ಒಪ್ಪಿದರು. ಅವರು ಇವತ್ತಿಗೂ ಕೂಡ ಅವರ ಮನೆಯಲ್ಲಿ ಆ ಮಗಳ ಮತ್ತು ಅಳಿಯನೊಂದಿಗೆ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ. ಅದು ಮಕ್ಕಳ ಒಂದು ಕರ್ತವ್ಯ, ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ಸಾಕಬೇಕು, ಸಲಹಬೇಕು. ಇವತ್ತು ಅನೇಕರು ವೃದ್ಧಾಶ್ರಮಗಳಲ್ಲಿ ಹಾಕಲ್ಪಡ್ತಾ ಇದ್ದಾರೆ. ನಮ್ಮಲ್ಲಿ ಅನೇಕರು ಬರ್ತಾರೆ, ನಮ್ಮಲ್ಲಿ ಒಂದು ವೃದ್ಧ ಇದ್ದಾರೆ, ಅವರು ನೀವು ಆಶ್ರಮಕ್ಕೆ ತಗೋಬೇಕು ಎಂಬುದಾಗಿ. ಕೊನೆಗೆ ಕೇಳುವಾಗ ನೀವು ಯಾರು ಅಂತ ಕೇಳುವಾಗ ನಾನು ಮಗ ಅಥವಾ ನಾನು ಸೊಸೆ ಅವರು ಹೇಳ್ತಾರೆ. ನೀವು ಇದ್ದೀರಲ್ಲ ಯಾರಿಲ್ಲಾದರೂ, ಇಲ್ಲ ನಮಗೆ ಕಷ್ಟ ಆಗ್ತದೆ ನೋಡಲಿಕ್ಕೆ ಅಂತ ಹೇಳೋದು. ಒಂದು ದಿವಸ ಹಾಗೆ ಆಯಿತು, ನಾನು ಆಫೀಸಲ್ಲಿ ಕೂತ್ಕೊಂಡಾಗ ಇಬ್ಬರು ಪುರುಷರು ಬಂದರು. ನಮ್ಮಲ್ಲಿ ಒಂದು ವೃದ್ಧರಿದ್ದಾರೆ, ಅವರು ನೀವು ಸೇರಿಸಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿದರು. ಆವಾಗ ಒಂದು ಪ್ರೆಸ್ ರಿಪೋರ್ಟರ್, ಒಂದು ಖಾಸಗಿ ಪತ್ರಿಕಾ ಮಾಧ್ಯಮದ ಒಬ್ಬ ರಿಪೋರ್ಟರಲ್ಲಿದ್ದರು, ನನಗೆ ಸಿಗಲಿಕ್ಕೆ ಅಂತ ಬಂದಿದ್ದರು. ಆಗ ನಾನು ಕೇಳಿದ್ದೆ ಅವರ ಫ್ಯಾಮಿಲಿಯ ಬಗ್ಗೆ ವಿಚಾರಿಸಿದಾಗ ಇವರು ಸ್ವಂತ ಮಗ. ನಾನು ಕೇಳಿದೆ ನೀವಿದ್ದೀರ, ನೀವು ಯಾಕೆ ಇಲ್ಲ ನಮಗೆ ಕಷ್ಟ ಆಗ್ತದೆ ನಮಗೆ ನೋಡಲಿಕ್ಕೆಲ್ಲ, ಅದು ನಾವು ನಮ್ಮ ಮನೆ ಬದಿಯಲ್ಲಿ ಉಂಟು, ಇವರು ಪ್ರತ್ಯೇಕವಾಗಿ ಬದಿಯಲ್ಲಿ ಇನ್ನೊಂದು ಮನೆಯಲ್ಲಿ ಮುಂಚಿನ ಮನೆಯಲ್ಲಿ ಇದ್ದಾರೆ, ಇವರದೇ ಮನೆಯಲ್ಲಿದ್ದಾರೆ. ಅವರಿಗೆ ಆಹಾರ ಎಲ್ಲ ನೋಡಲಿಕ್ಕೆಲ್ಲ ಯಾರೂ ಇಲ್ಲ, ನಾವು ಕೂಡ ನೋಡ್ತಾ ಇಲ್ಲ. ಆಗ ಪ್ರೆಸ್ ರಿಪೋರ್ಟರ್ ಕೇಳಿದರು ಅವರಿಗೆ, ಹಾಗೊಂದು ಕೆಲಸ ಮಾಡಿ ಅವರ ಹೆಸರಿಗೆ ಏನೆಲ್ಲ ಆಸ್ತಿ ಉಂಟಾರೆ ಈ ಆಶ್ರಮದ ಹೆಸರಿಗೆ ಮಾಡಿ ಇವರು ತೊಗೊಂಡು ಬಂದು ಅವರು ಸಾಕ್ತಾರೆ ಅಂತ ಹೇಳಿದ್ರು. ಅವರು ಆಗಲಿ ಎದ್ದು ಹೋಗಿಬಿಟ್ರು. ಅಂದರೆ ಆಸ್ತಿ ಬೇಕು ಅವರಿಗೆ, ತಂದೆ ತಾಯಿ ಬೇಡ. ಅವರಿಗೆ ಆಸ್ತಿ ಬೇಕು, ತಂದೆ ತಾಯಿ. ಎಷ್ಟೋ ಮಕ್ಕಳನ್ನು ಇವತ್ತು ನೋಡ್ತೇವೆ, ಆಸ್ತಿ ಪಾಸ್ತಿಯನ್ನು ತಮ್ಮ ಸ್ವಂತ ಹೆಸರಿಗೆ ಮಾಡಿಕೊಂಡ ಮಕ್ಕಳು ಕೊನೆಗೆ ತಂದೆ ತಾಯಿಗಳನ್ನು ಬೀದಿ ಪಾಲಿ ಮಾಡುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಕೀರ್ತನೆ 27:10 ಹೇಳ್ತದೆ, ತಂದೆ ತಾಯಿ ತೊರೆದರೇನು ಯೆಹೋವನು ಕೈ ಬಿಡುವುದಿಲ್ಲ. ಏಷ್ಯಾ 46:4 ಹೇಳ್ತದೆ, ನಿಮಗೆ ವೃದ್ಧಾಪ್ಯ ಬಂದಾಗ ನಾನು ಹೊತ್ತುಕೊಳ್ತೇನೆ, ಸಹಿಸುತ್ತೇನೆ, ನಾನು ಪರಾಂಭಿಸ್ತೇನೆ ಅಂತ ಅಲ್ಲಿ ವಾಕ್ಯದಲ್ಲಿ ಕರ್ತನಲ್ಲಿ ಹೇಳಿರುವಂಥದ್ದನ್ನು ಅಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಲೋಕದಲ್ಲಿ ಯಾರು ಕೈ ಬಿಟ್ಟರು ಕೂಡ ಯೇಸು ಸ್ವಾಮಿ ಕೈ ಬಿಡಲ್ಲ, ದೇವರಾಗಿದ್ದಾನೆ. ಇವತ್ತು ವೃದ್ಧಾಶ್ರಮದಲ್ಲಿ ದುಃಖದಿಂದ ಸಮಯ ಕಳೆಯುವಂಥ ಒಂದು ಎಷ್ಟೋ ಕಣ್ಣೀರು ಸುರಿಸುವಂಥ ತಂದೆ ತಾಯಿಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆ ವೃದ್ಧ ಪ್ರಾಯದಲ್ಲಿ ಅವರಿಗೆ ಮೊಮ್ಮಕ್ಕಳು ಬೇಕು, ಮೊಮ್ಮಕ್ಕಳನ್ನು ಆಟ ಆಡಬೇಕು, ಮಕ್ಕಳೊಟ್ಟಿಗೆ ಸಮಯ ಕಳೆಯಬೇಕು, ಯಾರಾದರೂ ಅವರಿಗೆ ಮಾತಾಡಲಿಕ್ಕೆ ಬೇಕು, ಅವರ ಸುಖ ದುಃಖಗಳನ್ನು ಕೇಳಲಿಕ್ಕೆ ಅವರಿಗೆ ಬೇಕು. ಆದರೆ ಆಶ್ರಮದಲ್ಲಿ ಅವರು ಇದ್ದುಕೊಂಡು ಒಂದೇ ಟಿ ವಿಯನ್ನು ನೋಡ್ತಾ ಇರ್ತಾರೆ 24 ಗಂಟೆ. ಒಂದು ವೇಳೆ ಮಕ್ಕಳು ಅವರ ಹಣವನ್ನು ಅವರಲ್ಲಿ ಕಟ್ತಾ ಇರ್ಬೋದು, ಅವರ ಆಶ್ರಮದಲ್ಲಿ ಇಲ್ಲಿ ಹಾಕಿದ್ದಾರೆ, ಆ ಹಣದ ಖರ್ಚು ವೆಚ್ಚ ತುಂಬಿಸ್ತಾ ಇರ್ಬೋದು. ಆದರೆ ಆ ಪ್ರೀತಿ, ಆ ವೃದ್ಧ ಪ್ರಾಯದಲ್ಲಿ ಅವರಿಗೆ ಬೇಕಾದ ಪ್ರೀತಿ, ಒಂಟಿತನ ಕಾಡ್ತಾ ಇರ್ತದೆ. ಅವರು ಒಬ್ಬಂಟಿಗರು, ಎಲ್ಲರೂ ಇದ್ದುಕೊಂಡು ಒಬ್ಬಂಟಿಗರಾಗಿದ್ದಂಥ ಒಂದು ಪರಿಸ್ಥಿತಿಗಳು. ಯಾರು ಅವರಿಗೆ ಪ್ರೀತಿ ತೋರಿಸುವವರಿಲ್ಲ, ದಿನಾಲು ನೋಡಿದವರನ್ನೇ ನೋಡ್ತಾ ಇರ್ತಾರೆ. ಅಲ್ಲಿ ಅವರೊಟ್ಟಿಗಿರುವಂಥ ಆ ಒಂದು ಆಶ್ರಮವಾಸಿಗಳು, ಅಲ್ಲಿರುವ ಸ್ಟಾಫ್ಗಳು ಮತ್ತು ಟಿ ವಿ, ಇಷ್ಟೇ ಹೊರತು ಅವರ ದಿನಚರಿ ಬೇರೇನಿಲ್ಲ. ಅವರೊಟ್ಟಿಗೆ ಪ್ರೀತಿಯಿಂದ ಸ್ವಲ್ಪ ಸಮಯ ಕೂತು ಮಾತಾಡೋದು, ಅವರ ಬಗ್ಗೆ ವಿಚಾರಿಸುವುದು, ಅವರು ಸಂತೈಸುವಂಥದ್ದು, ಅವರಿಗೆ ಏನಾದರೂ ಆಹಾರ ತಿಂಡಿ ಅವರಿಗೆ ಇಷ್ಟಪಡುವಂಥದ್ದನ್ನು ಕೊಡುವಂಥದ್ದು ಅಲ್ಲಿ ಯಾರೂ ಇರಲ್ಲ. ಇವತ್ತು ಅದೇ ನೋಡಿ, ಯಾವ ತಂದೆ ತಾಯಿಗಳು ಸಾಕಿ ಸಲಹಿದ್ದರು ಆ ಮಕ್ಕಳನ್ನು, ಅದೇ ಮಕ್ಕಳು ಬೀದಿ ಪಾಲು ತಂದೆ ತಾಯಿಗಳನ್ನು ಅವರ ವೃದ್ಧ ಪ್ರಾಯದಲ್ಲಿ ಬೀದಿ ಪಾಲು ಮಾಡುವಂಥದ್ದನ್ನು ಎಷ್ಟೋ ಕಡೆಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದರೆ ಸತ್ಯವೇದ ಹೇಳುವಂಥದ್ದು, ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು, ಅವರನ್ನು ಪರಾಂಬರಿಸಬೇಕು, ಅವರನ್ನು ಆರೈಕೆ ಮಾಡಬೇಕು. ವೃದ್ಧ ಪ್ರಾಯದಲ್ಲಿ ಅವರು ಯಾವತ್ತೂ ಅವರು ಕೈ ಬಿಡಬಾರದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ಇವತ್ತು ಆ ವೃದ್ಧ ಪ್ರಾಯದಲ್ಲಿ ಅವರ ಜೊತೆಯಲ್ಲಿ ಇರುವುದಕ್ಕೆ ಯಾರೂ ಕೂಡ ಇಲ್ಲ. ಮಕ್ಕಳಿದ್ದಾರೆ, ಅದು ಇರಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ನನಗೆ ಗೊತ್ತಿರುವಂಥ ಒಂದು ಕುಟುಂಬ, ಇಲ್ಲಿ ಒಂದು ಕಡೆ, ನಾನು ಹೇಳುವುದಿಲ್ಲ ಎಲ್ಲಿ ಎಂಬುದಾಗಿ, ಅವರಿಗೆ 3 ಮಕ್ಕಳು, 3 ಮಕ್ಕಳಲ್ಲಿ ಜಗಳ. ಒಂದೊಂದು ತಿಂಗಳು ಒಂದೊಂದು ಮಗನ ಮನೆಯಲ್ಲಿ ಇಡುವುದಂತ ಅವರಲ್ಲಿ ತೀರ್ಮಾನ ಆಯಿತು. ಅವರಿಗೆ ತಾಯಿ ಸಮೇತ ಭಾರ. 1 ತಿಂಗಳಾದಾಗ 1 ದಿವಸ ಹೆಚ್ಚು ಕೂಡ ತಾಯಿಯನ್ನು, ತಂದೆ ತೀರಿ ಹೋಗಿದ್ದಾರೆ, ಆ ತಾಯಿಯನ್ನು ಇಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಅಲ್ಲಿ ಜಗಳ, 1 ದಿವಸ ಹೆಚ್ಚಾದದಕ್ಕೆ ಅವರವರಲ್ಲಿ ಜಗಳ, ಕರ್ಕೊಂಡು ಹೋಗಲಿಕ್ಕೆ ಬರಲಿಲ್ಲ ಅಂತ. 2ನೇ ತಿಂಗಳು 2ನೇ ಮಗ, 3ನೇ ತಿಂಗಳು 3ನೇ ಮಗ, ಪುನಃ 4ನೇ ತಿಂಗಳು 1ನೇ ಮಗ. ಅದೇ ರೊಟೇಷನಲ್ಲಿ ಹೋಗ್ತಾ ಇತ್ತು. ಅದು 1 ದಿವಸ ಹೆಚ್ಚಾದ ಕೂಡಲೇ ತಾಯಿಯನ್ನು ಕರ್ಕೊಂಡು ಹೋಗಲಿಕ್ಕೆ ಅಲ್ಲಿ ಜಗಳ, ಅವರ ಮಧ್ಯದಲ್ಲಿ ಜಗಳಗಳಾಗಿ ಕೊನೆಗೆ ಆ ತಾಯಿ ಬೀದಿ ಪಾಲಾಗಿ ಅವರವರ ನೆಂಟರ ಮನೆಯಲ್ಲಿ, ನೆಂಟರು ಕೂಡ ಅವರಿಗೆ ಸೇರಿಸಿಕೊಳ್ಳದೆ
ಕೊನೆಗೆ ಬೀದಿಯಲ್ಲಿ ಒಂದು ಸಾಯುವಂಥ ಒಂದು ಪರಿಸ್ಥಿತಿ ಬಂದ ಮೇಲೆ ಅಲ್ಲಿ ಭಿಕ್ಷೆ ಬೇಡ್ತಿದ್ರು. 4 ಮನೆಗಳಿಗೂ ಭಿಕ್ಷೆ ಬೇಡಿ. ನಮ್ಮ ಆಶ್ರಮದಲ್ಲಿ ಒಬ್ಬರಿದ್ದಾರೆ, ಒಂದು ತಾಯಿ ಇದ್ದಾರೆ, ನಿಮಗೆ ಗೊತ್ತುಂಟು. ಸುಮಾರು ಒಂದು 6-7 ವರ್ಷ ಆಯ್ತು ಅಂತ ಕಾಣ್ತದೆ, 6-7 ವರ್ಷ ಆಯಿತು. ತುಂಬ ಪ್ರಾಯ ಆಗಿದೆ, ಸಾಧಾರಣ ಒಂದು 70+ ಆವಾಗ ಬರುವಾಗಲೇ ಅವರಿಗೆ 72 ಆಗಿರ್ಬೋದು. ಅವರು ಬರುವ ಸಮಯದಲ್ಲಿ ಬಂದು ನಮ್ಮ ಹತ್ರ ಹೇಳಿದರು, ನಾನು ಇಲ್ಲಿಂದ ಅದು ತೀರ್ಥಹಳ್ಳಿಯಿಂದ ಬಂದಿದ್ದೇನೆ, ಅಲ್ಲಿಯ ಫಾದರ್ ಬಳಿನ ಆಶ್ರಯ ಕೇಳಿ ಹೋಗಿದೆ. ಅಲ್ಲಿಯ ಫಾದರ್ ಹೇಳಿದರು, ನೀವು ಒಂದು ಕೆಲಸ ಮಾಡು, ಅಲ್ಲಿ ಉಡುಪಿಯಲ್ಲಿ ಶಂಕರಪುರ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಒಂದು ಆಶ್ರಮ ಇದೆ, ಅವರು ಖಂಡಿತ ನಿನಗೆ ಆಶ್ರಯ ಕೊಡ್ತಾರೆ ಎಂಬುದಾಗಿ ಹೇಳಿ ಅವರು ನಮ್ಮ ವಿಳಾಸ ಎಲ್ಲ ಒಂದು ಚೀಟಿಯಲ್ಲಿ ಬರೆದು ಅವರು ಕಳಿಸಿಕೊಟ್ಟಿದ್ದು. ಆ ಫಾದರ್ದು ಪರಿಚಯ ನಮಗಿಲ್ಲ, ಆ ಚರ್ಚ್ ಫಾದರ್ದು ನಮಗೆ ಪರಿಚಯ ಇಲ್ಲ, ಆದರೂ ಕೂಡ ನಮ್ಮ ಬಗ್ಗೆ, ನಮ್ಮ ಸೇವೆ ಬಗ್ಗೆ ಅವರಿಗೆ ಗೊತ್ತಿತ್ತು. ಅವರು ಆ ತಾಯಿಯನ್ನು ಕಳಿಸಿದರು. ನೋಡುವಾಗ ಆ ತಾಯಿಗೆ ಮಕ್ಕಳಿದ್ದಾರೆ. ಉಡುಪಿಯ ಹತ್ತಿರದಲ್ಲಿ, ಎಲ್ಲಿಯ ಒಂದು ಹತ್ತಿರ ಪರಿಸರದಲ್ಲಿ ಒಂದು ಮಗಳಿದ್ದಾರಂತೆ ಅವರಿಗೆ. ಆದರೆ ಮಕ್ಕಳು ಆ ತಾಯಿಯನ್ನು ನೋಡಲಿಲ್ಲ. ಮಕ್ಕಳ ಕರ್ತವ್ಯವಿತ್ತು. ಇವರು ತುಂಬ ಕಷ್ಟಪಟ್ಟು ಅಲ್ಲೆಲ್ಲೇ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇದು ಮಾಡಿ ಬಲ ಇರುವವರಿಗೆ ಕೆಲಸ ಮಾಡಿದರು. ಇದರ ನಂತರ ಅವರಿಗೆ ಬಲ ಇಲ್ಲ, ಶರೀರದಲ್ಲಿ ಬಲ ಇಲ್ಲ, ಶರೀರದಲ್ಲಿ ಆರೋಗ್ಯ ಇಲ್ಲ, ಏನು ಮಾಡೋದು? ಒಂದು ದಾರಿಯಲ್ಲಿ ಬಿದ್ದು ಸಾಯಬೇಕು. ಭಿಕ್ಷೆ ಬೇಡಿ ಹೋಗಿ ಭಿಕ್ಷೆ ಬೇಡಲಿಕ್ಕೂ ಅವರಿಗೆ ಕಷ್ಟ ಆಗ್ತಾಯಿದೆ. ಕೊನೆಗೆ ದೇವರ ಕೃಪೆ ನಮ್ಮ ಆಶ್ರಮಕ್ಕೆ ಬಂದು ಇವತ್ತಿಗೂ ಆಶ್ರಮದಲ್ಲಿದ್ದಾರೆ, ಆರೋಗ್ಯವಾಗಿದ್ದಾರೆ. ಇವತ್ತು ಒಂದು 80 ತನಕ ಆಗಿರ್ಬೋದು ಅವ್ರು, ಆದರೆ ಆರೋಗ್ಯವಾಗಿದ್ದಾರೆ ದೇವರ ಕೃಪೆಯಿಂದ. ಒಂದು ಬಲ. ಇದೇ ರೀತಿ ಎಷ್ಟೋ ತಂದೆ ತಾಯಿಗಳನ್ನು ನಾವು ಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಮಗೆ ಅವರ ಪರಿಚಯ ಇಲ್ಲ. ನಮಗೆ ಹೇಳಿದ್ದು ಯಾರೊಬ್ಬ ನಮ್ಮ ತೀರ್ಥಹಳ್ಳಿಯಿಂದ ಯಾರೋ ಫಾದರ್ ನಿಮ್ಮ ಅಡ್ರೆಸ್ ಕೊಟ್ಟರು, ನನ್ನ ಮಕ್ಕಳೆಲ್ಲ ಹೊರಗೆ ಇಟ್ಟಿದ್ದಾರೆ, ಯಾರು ನನ್ನ ಸ್ವೀಕರಿಸ್ತಿಲ್ಲ, ಮನೆಯಿಲ್ಲ, ದಯಮಾಡಿ ಸ್ವೀಕರಿಸಿ. ನಾನು ಅವರನ್ನು ಅಂಕಲ್ಗೆ ಹೇಳಿದೆ, ಅವರು ಸ್ವೀಕರಿಸಬೇಕು. ನಾವು ಈ ಪ್ರಾಯದಲ್ಲಿ ಅವರು ನಾವು ತಗೊಳ್ಳೋದಿದ್ದರೆ ಅವರು ಎಲ್ಲಿಯೋ ಬೀದಿ ಪಾಲಾಗ್ತಾರೆ. ಹಾಗೆ ಆವತ್ತಿನಿಂದ ಸುಮಾರು 6-7 ವರ್ಷ ಮೇಲೆ ಆಯಿತು ಅವರನ್ನು ನಾವು ಸಾಕ್ತಾ ಇದ್ದೇವೆ. ಇನ್ನೂ ಎಷ್ಟೋ ಉದಾಹರಣೆ ಉಂಟು. ಇನ್ನೊಂದು ಅಜ್ಜ ಇದ್ದಾರೆ ನಮ್ಮ ಆಶ್ರಮದಲ್ಲಿ, ಒಂದು ಅಜ್ಜ ಇದ್ದಾರೆ, ಅವರ ಮಗಳು ಅಮೇರಿಕಾದಲ್ಲಿರುವುದಂತೆ, ಮಗಳು ಅಳಿಯ, ಒಂದೇ ಮಗಳು, ವಿದ್ಯಾವಂತ, ದೊಡ್ಡ ಹುದ್ದೆಯಲ್ಲಿರುವಂಥ ಹೆಂಡತಿ. ಅದು ಇವತ್ತು ಅವರ ಪರಿಸ್ಥಿತಿ. ಪ್ರಾಯ ಒಂದು 70-80 ಆಗಿರ್ಬೋದು, 70-80 ಆಗಿರ್ಬೋದು. ಸಾಧಾರಣ 5-6 ವರ್ಷ ಆಯಿತು ಅವ್ರು ನಮ್ಮಲ್ಲಿ ಬಂದು. ಅವ್ರು ನಾವು ಸಾಕ್ತಾ ಇದ್ದೇವೆ. ನೋಡಿ, ಅಮೇರಿಕಾದಲ್ಲಿ ಮಕ್ಕಳಿದ್ರೆ ಏನು ಪ್ರಯೋಜನ? ಅಲ್ಲಿ ದೊಡ್ಡ ದೊಡ್ಡ ಸಂಪಾದನೆ ಮಾಡಿ ಏನು ಪ್ರಯೋಜನ? ಇವತ್ತು ಮಕ್ಕಳು ತಂದೆ ತಾಯಿಗಳನ್ನು ಗಮನಿಸಬೇಕು, ಅವ್ರ ಬಗ್ಗೆ ಕಾಳಜಿ ವಹಿಸಬೇಕು. ಇಲ್ಲದಿದ್ದರೆ ಈ ವೃದ್ಧಾಪ್ಯ ಮಕ್ಕಳಿಗೆ ಬರ್ತದೆ ಒಂದು ದಿವಸ. ಖಂಡಿತ ಈ ವೃದ್ಧಾಪ್ಯ ಮಕ್ಕಳು ಬಂದು ಇವರ ಮಕ್ಕಳು ಇವರಿಗೆ ಇದೇ ರೀತಿ ಮಾಡೋದು. ನಮ್ಮ ಮಕ್ಕಳಿಗೆ ನಾವು ಮಾದರಿ ತೋರಿಸದೆ ಹೋದರೆ ಒಂದು ದಿವಸ ಒಂದು ತಾಯಿ ಮತ್ತು ಮಗಳು ನೆರೆಕೆರೆಯ ಒಂದು ಅಜ್ಜಿ ಆಸ್ಪತ್ರೆಯಲ್ಲಿ ಇದ್ದರಂತೆ. ಅವರಿಗೆ ನೋಡುವುದಕ್ಕೋಸ್ಕರ ಅವರು ಹೋಗುವಾಗ ಕೆಲವು ಫ್ರೂಟ್ಸ್ ಎಲ್ಲ ತೊಗೊಂಡು, ಟೋಸ್ಟು ಬ್ರೆಡ್ ಎಲ್ಲ ತೊಗೊಂಡು, ಹಾಲೆಲ್ಲ ತೊಗೊಂಡು ಹೋದ್ರಂತೆ. ಹೋಗಿ ಅಜ್ಜಿಗೆಲ್ಲ ಸ್ವಲ್ಪ ಕೂತ್ಕೊಳಿಸಿದ್ರು, ಅಲ್ಲಿ ಸ್ವಲ್ಪ ಸೇವೆ ಮಾಡಿದ್ರಂತೆ. ತಾಯಿ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ, ಅವರಿಗೆ ತಿನ್ನಿಸಿದ್ರು, ಎಲ್ಲ ಊಟ ಮತ್ತು ಎಲ್ಲ ಹಾಲೆಲ್ಲ ಕುಡಿಸಿದ್ರು. ಒಳ್ಳೆ ಸೇವೆ. 1-2 ಗಂಟೆಯಲ್ಲಿದ್ದು ಸೇವೆ ಮಾಡಿ ಬಂದರು. ದಾರಿಯಲ್ಲಿ ಬರುವಾಗ ಮಗಳು ಮಾತಾಡ್ತಾನೆ ಇಲ್ಲ ಅಂತೆ ತಾಯಿಯ ಜೊತೆಯಲ್ಲಿ, ಮೌನವಾಗಿದ್ದಾಳೆ, ಹೋಗ್ತಾ ಇದ್ದಾಳೆ. ಆಗ ತಾಯಿ ಕೇಳಿದಂತೆ, ಏನಮ್ಮ ಮಗಳು ಏನಾಯಿತು, ಏನು ಮಾತಾಡ್ತೆ, ಹೋಗುವಾಗ ಅಷ್ಟು ಖುಷಿಯಲ್ಲಿದ್ದೆ, ಈಗೇನು ಮಾತಾಡ್ತಾ ಇಲ್ಲ. ಆಗ ಮಗಳು, ಮಮ್ಮಿ ನಿಮಗೆ ಬೇಸರ ಇಲ್ಲದಿರೋ ಒಂದು ಪ್ರಶ್ನೆ ಕೇಳ ಎಂಬುದಾಗಿ. ಮಗಳು ತಾಯಿ ಕೇಳಿದ್ರೆ, ಏನು ಕೇಳಮ್ಮ ಎಂಬುದಾಗಿ. ಆಗ ನೋಡಿ, ನಮ್ಮ ನೆರೆಕೆರೆ ಅಜ್ಜಿಗೆ ಇಷ್ಟು ಪ್ರೀತಿ ತೋರಿಸಿದ್ರಿ, ಫ್ರೂಟ್ ತೊಗೊಂಡೋದ್ರಿ, ಟೋಸ್ಟ್ ತೊಗೊಂಡೋದ್ರಿ, ಬ್ರೆಡ್ ತೊಗೊಂಡೋದ್ರಿ, ಅಲ್ಲಿ ಹೋಗಿ ಅವ್ರು ತಿನ್ನಿಸಿದ್ರಿ, ಅವರಿಗೆ ಸೇವ್ ಮಾಡಿದ್ರಿ. ಇದೇ ಪ್ರೀತಿ ನಮ್ಮ ಮನೆಯಲ್ಲೂ ನಮ್ಮ ತಂದೆಯದ್ದು ತಾಯಿ ಇದ್ದಾರೆ, ಅಜ್ಜಿ ಇದ್ದಾರೆ, ಅವರೊಂದು ಮೂಲೆಯಲ್ಲಿ ಬಿದ್ದುಕೊಂಡಿದ್ದೆ. ಅವರನ್ನು ಆರೈಕೆ ಮಾಡಲಿಕ್ಕೆ ಕೂಡ ಕಷ್ಟ ಆಗಿ, ನೀವು ಯಾರು ಕೂಡ ಮಾಡ್ತಾ ಇಲ್ಲ, ಅಲ್ಲೇ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆ ಊಟ ಇಲ್ಲ, ಸರಿಯಾದ ತಾಯಿ ಮೇಲೆ ಊಟ ಇಲ್ಲ, ಸರಿಯಾದ ಮೆಡಿಸಿನ್ ಇಲ್ಲ. ಅದೇ ಪ್ರೀತಿಯನ್ನು ನಮ್ಮ ಅಜ್ಜಿಗೆ ನೀವು ತೋರಿಸಬಹುದಿತ್ತಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದು ತಾಯಿಗೆ ಅರ್ಥ ಆಯಿತು. ಅಲ್ಲಿ ಅವರು ಮಾನಸಾಂತರ ಪಟ್ಟು ಅವರ ಅತ್ತೆಯನ್ನು ಒಳ್ಳೆಯ ಪ್ರೀತಿಯಿಂದ ಅವರು ಅವತ್ತಿಂದ ನೋಡಲಿಕ್ಕೆ ಅವರು ಆರಂಭಿಸಿದರು. ಒಂದು ಸಲ ಮದುವೆ ಆಗುವಾಗ, ಒಂದು ಸಹೋದರಿಗೆ ಮದುವೆ ಆಗುವಾಗ ಅವರ ಸಹೋದರ ತಂಗಿಯನ್ನು ಅಪ್ಪಿಕೊಂಡು, ತಂಗಿ ನೀನು ಮದುವೆ ಆಗಿ ಹೊಸ ಮನೆಗೆ ಹೋಗ್ತಾ ಇದ್ದೀಯ, ಗಂಡನ ಮನೆಗೆ ಹೋಗ್ತಾ ಇದ್ದೀಯಾ, ನಿನ್ನ ಅತ್ತೆ ಮಾವನನ್ನು ಯಾವತ್ತೂ ಕೈ ಬಿಡಬೇಡ, ಅತ್ತೆ ಮಾವನನ್ನು ಒಳ್ಳೆ ರೀತಿ ಸಾಕು, ಒಳ್ಳೆ ರೀತಿಯಲ್ಲಿ ನೋಡ್ಕೋ ಎಂಬುದಾಗಿ ಅಳುತ್ತಾ ಹೇಳಿದ್ರಂತೆ. ಆಗ ಆ ಸಹೋದರಿ ಪುನಃ ಅಣ್ಣನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಅಣ್ಣ ನಿನ್ನ
ತಂದೆ ತಾಯಿಯನ್ನು ಯಾವತ್ತೂ ಕೈ ಬಿಡಬೇಡ, ಯಾವತ್ತೂ ಮರೆಯಬೇಡ, ಅವರು ಕೂಡ ಒಳ್ಳೆ ರೀತಿ ನೋಡ್ಕೋ ಎಂಬುದಾಗಿ ಹೇಳಿದ್ರಂತೆ. ಇದು ನಾವು ಯೋಚಿಸಬೇಕಾದಂಥ ಒಂದು ವಿಚಾರವಾಗಿದೆ ಅಲ್ಲ? ಹೌದು, ನಿಜವಾಗಿ ಸೇವಕರು ಹೇಳಿದ ಹಾಗೆ ಇವತ್ತು ಮಕ್ಕಳಾದಂಥವರ ಪ್ರತಿಯೊಬ್ಬರ ಕರ್ತವ್ಯ ಅದು ದೇವರ ಅಗಡಿಸ್ತಾಯದಲ್ಲಿ ಹೇಳುವಂಥದ್ದು. ಆ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಬೇಕು, ವೃದ್ಧಾಪ್ಯದಲ್ಲಿರುವವರನ್ನು ಸಹ ನಾವು ಅವರನ್ನು ಸನ್ಮಾನ ಮಾಡಬೇಕು, ಮಾತ್ರವಲ್ಲ ಅವರನ್ನು ಪೋಷಿಸಬೇಕು, ಆರೈಕೆ ಮಾಡಬೇಕು. ಇವತ್ತು ಎಲ್ಲಿಯೋ ಇವತ್ತು ತಪ್ತಾ ಇದ್ದಾರೆ ಎಂಬುದಾಗಿ ಭಾವಿಸುವಂಥ ಸ್ಥಿತಿಗತಿಗಳಲ್ಲಿ ಬಂದಂಥ ಕಾರಣಗಳನ್ನು ಮತ್ತೆ ನಾವು ನೋಡಿಕೊಳ್ಳೋಣ. ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಪ್ರಶ್ನೆ ಪಾಸ್ಟರ್ ಲಾರೆನ್ಸ್ ಪಾಸ್ಟರ್, ಇವತ್ತು ಪಾಸ್ಟರ್ ಹೇಳಿದಾಗೆ ಆಶ್ರಮಕ್ಕೆ ಮಕ್ಕಳು ಆಶ್ರಮಕ್ಕೆ ತಂದೆ ತಾಯಿಯನ್ನು ಸೇರಿಸ್ತಾ ಇದ್ದಾರೆ ವೃದ್ಧಾಪ್ಯದಲ್ಲಿ. ಇದರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು ಹೇಳಲಿಕ್ಕೆ ಬಯಸ್ತೀರಾ? ಇದರ ಬಗ್ಗೆ ಅಂದರೆ ಈಗ ಮುಂದಿನ ಜನ್ರೇಷನಿಗೆ ಸರಿಯಾದ ಜ್ಞಾನ ಬೇಕು, ವಾಕ್ಯದ ಜ್ಞಾನ ಬೇಕು. ಏಕೆಂದರೆ ಈ ಸತ್ಯವೇದದಲ್ಲಿ ಎಲ್ಲ ದೇವರು ಮೊದಲಾಗಿ ನಮಗೆ ಬರೆಯಲ್ಪಟ್ಟಿದ್ದಾರೆ. ಏಕೆ ಈ ಸತ್ಯವೇದದ ಜ್ಞಾನ ಇಲ್ಲದೆ ಜನರು ಏನು ಮಾಡ್ತಾರೆ, ಈ ರೀತಿ ತನ್ನ ಸುಖಕ್ಕಾಗಿ, ತನ್ನ ಭೋಗದ ಸುಖಕ್ಕಾಗಿ ಏನು ಮಾಡ್ತಾರೆ, ತಾನು ಒಳ್ಳೆಯ ರೀತಿಯಲ್ಲಿ ಇರಬೇಕು, ನಾನು ಮತ್ತು ನನ್ನ ಹೆಂಡತಿ ಒಳ್ಳೆಯ ರೀತಿಯಲ್ಲಿ ಇರಬೇಕೆಂದು ಅವರಿಗೆ ಏನು ಮಾಡ್ತಾರೆ, ಅವರಿಗೆ ಈ ಸುಖಕ್ಕೆ ಅಡ್ಡ ಆಗ್ತದೆ. ಅವರು ಆಶ್ರಮದಲ್ಲಿ ಕೊಂಡೋಗಿ ಅವರಿಗೆ ಹಾಕ್ತಾರೆ. ನಾನು ಎಷ್ಟೋ ಆಶ್ರಮಕ್ಕೆ ಹೋಗಿದ್ದೇನೆ, ಹೋಗುವಾಗ ಅಲ್ಲಿ ನೋಡಿದ್ದೇನೆ, ಅವರು ನರಳಾಡ್ತಾ ಇದ್ದಾರೆ, ಯಾರೂ ಇಲ್ಲ, ನೋಡುವವರು ಇಲ್ಲ, ಏನಿಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ. ಮತ್ತು ಈ ಸತ್ಯವೇದದ ತಪ್ಪು ತಿಳುವಳಿಕೆ ಕೆಲವರಿಗೆ ಉಂಟು. ಇಲ್ಲಿ ಎಫೆಸಕ್ಕೆ ಪತ್ರಿಕೆಯಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, 5ರಲ್ಲಿ 31ನೇ ವಾಕ್ಯ, ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಗೆ ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರ ಆಗುವರು ಎಂದು ಬರೆದಿದೆ ಎಂದು. ಅಂದರೆ ಒಂದೇ ಶರೀರ ಬರೆದಿದೆ. ಆದರೆ ಈ ತಪ್ಪು ತಿಳುವಳಿಕೆ ಕೆಲವರಿಗೆ ಉಂಟು. ನಾನು ಕೇಳಿದ್ದೇನೆ ಈ ವಿಷಯದಲ್ಲಿ. ಇಲ್ಲಿ ಬೈಬಲಲ್ಲಿ ಬರೆದಿದೆ ಅಲ್ಲ, ಒಂದೇ ಆಗುವರು, ಅಂದರೆ ನೀವು ಮಕ್ಕಳನ್ನು ಬಿಟ್ಟು ಒಂದೇ ಹೋಗ್ರು. ಇದು ವಾಕ್ಯದ ಜ್ಞಾನ ಇಲ್ಲದೆ ಈ ರೀತಿ ಈ ಮುಂದಿನ ಜನ್ರೇಷನಿಗೆ, ಈಗ ಮುಂದಿನ ಜನ್ರೇಷನಿಗೆ ಈ ವಾಕ್ಯದ ಜ್ಞಾನ ಬೇಕು. ವಾಕ್ಯದ ಜ್ಞಾನ ಇಲ್ಲದರೆ ಇನ್ನೂ ಕೂಡ ಇದು ಮುಂದುವರಿಸುತ್ತದೆ, ಇದು ಸ್ಥಿತಿ ಇನ್ನೂ ಮುಂದೆ. ಅದಕ್ಕೋಸ್ಕರ ಇವರಿಗೆ ಈಗ ಸಹಾರ ಬೇಕು. ಈಗ ಮಕ್ಕಳಿಗೆ ಆಶೀರ್ವಾದ ಬೇಕಾದರೆ ಇಲ್ಲಿ ಪುನಃ ಒಂದನೇ ವಾಕ್ಯ ಹೇಳ್ತಿದೆ, ಮಕ್ಕಳಿರ ನಿಮ್ಮ ಕರ್ತನಲ್ಲಿ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾಗಿ ಮೊದಲನೇ ಆಜ್ಞೆಯನ್ನು ಕೇಳಿರಿ ಅಂತ ಹೇಳ್ತಾರೆ. ನಿಮಗೆ ಆಶೀರ್ವಾದ ಬೇಕಾದರೆ, ತಂದೆ ತಾಯಿ ಆಶೀರ್ವಾದ ಇದು ಮೊದಲನೇ ಆಜ್ಞೆ. ಈ ಆಜ್ಞೆ ಈಗಿನ ಕಾಲದಲ್ಲಿ ಮುರಿತಾ ಇದ್ದಾರೆ. ಏಕೆ ಮುರಿತಾರೆ ಅಂದರೆ ದೇವರ ಈ ಸತ್ಯವೇದದ ಜ್ಞಾನ ಇಲ್ಲ. ಮಕ್ಕಳಿಗೆ ಏನು ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಏನು ಟಿ ವಿ ನೋಡ್ತಾರೆ, ಟಿ ವಿಯ ಪ್ರೋಗ್ರಾಮ್ ನೋಡ್ತಾರೆ ಎಲ್ಲ. ಈಗಿನ ಕಾಲದ ಸುಖ ಬೇಕು ಅವರಿಗೆ, ಒಳ್ಳೆ ಅಟ್ರಾಕ್ಷನ್ ಎಲ್ಲ ನೋಡ್ತಾರೆ. ಆಗ ಏನಾಗ್ತದೆ, ಈ ಮುದುಕಿ ಅವರ ತಾಯಿ ಮುದುಕಿ ತಂದೆ ಮುದುಕ ಆಗುವಾಗ ಅವ್ರಿಗೆ ಒಂದು ಥರ ತೋರ್ತದೆ. ಅವರ ಬಟ್ಟೆ ನೋಡುವಾಗ ಅವರಿಗೆ ಒಂದು ಥರ ಅವ್ರ ಸ್ಕಿನ್ ಅವರದ್ದು ಹೀಗೆ ಹಾಗೆ ನೋಡುವಾಗ ಅವ್ರಿಗೆ ಒಂದು ಥರ ಆಗ್ತದೆ. ಅವರ ನೋಡಿ, ಈಗ ಗಂಡ ಹೆಂಡತಿ ಇದ್ದಾರೆ, ನಾನು ಎಷ್ಟು ಕಡೆಯಲ್ಲಿ ನೋಡಿದ್ದೇನೆ. ಇವರು ಒಳ್ಳೆಯ ಒಂದು ಸ್ಟ್ಯಾಂಡರ್ಡಲ್ಲಿ ಇರುವಾಗ, ಇವರು ಮನೆಯಲ್ಲಿ ಇದ್ದರೆ ಏನಾಗ್ತದೆ, ಇವರ ಸ್ಟ್ಯಾಂಡರ್ಡ್ ಆಗಿ ಅಲ್ಲಿ ಮನೆಗೆ ಬರುವಾಗ ಅವ್ರಿಗೆ ಏನಾಗ್ತದೆ, ಒಂದು ಥರ ಆಗ್ತದೆ. ಇವರು ಯಾರೆಂದು ಹೀಗೆ ಇವರು ಯಾರೆಂದು ಕೇಳುವ, ಅವರು ನನ್ನ ತಂದೆ ತಾಯಿ ಕೂಡ ಎಂದು ಹೇಳುವುದಿಲ್ಲ, ನಾಚಿಕೆ ಪಡ್ತಾರೆ. ಈಗ ಇವರು ಹೇಳಿದರು, 3 ಮಕ್ಕಳಿದ್ದಾರೆ, ಒಂದೊಂದು ದಿವಸ ಒಂದೊಂದು ತಿಂಗಳು ಒಂದೊಂದು ಮನೆಯಲ್ಲಿ ಒಂದು ದಿವಸ ಕೂಡ ಹೆಚ್ಚು ಕಡಿಮೆ ಆದರೆ ಅವರು ಸಹಿಸಿಕೊಳ್ಳುವುದಿಲ್ಲ. ಅಂದರೆ ಒಂದು ತಾಯಿ ತನ್ನ ಹೊಟ್ಟೆಯಲ್ಲಿ 9 ತಿಂಗಳು ಇರ್ತಾರೆ, 9 ತಿಂಗಳು ಹೆಚ್ಚು ಕೂಡ ಆಗ್ತದೆ, 5 ದಿವಸದ 10 ದಿವಸ ಆಗಿದೆ. ಆದರೆ ಹೆಚ್ಚು ಕೂಡ ಆದರೆ ಆ ತಾಯಿ ಹೊತ್ತುಕೊಳ್ಳುತ್ತದೆ. ಆದರೆ ಅದೇ ಮಗು ತಂದೆ ತಾಯಿಗಳನ್ನು ಒಂದು ದಿವಸ ಕೂಡ ಹೆಚ್ಚು ಕಡಿಮೆ ಆದರೆ ಏನಾಗ್ತದೆ, ಅವರು ಸಹಿಸುವುದಿಲ್ಲ. ಈ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಈ ಪರಿಸ್ಥಿತಿಯಲ್ಲಿ ಈ ಸಮಾಜ ನಡೀತಾ ಉಂಟು. ಈ ಸಮಾಜ ಈಗ ಬದಲಾಗಬೇಕಾದರೆ ಈ ಯಂಗ್ ಜನ್ರೇಷನ್ಗೆ ಸರಿಯಾದ ವಾಕ್ಯದ ಜ್ಞಾನ ಬೇಕು. ಇವರಿಗೆ ಆಶೀರ್ವಾದ ಬೇಕಾದರೆ ಇವರಿಗೆ ಸರಿಯಾದ ತಂದೆ ತಾಯಿಯವರಿಗೆ ಇವರ ಸನ್ಮಾನಿಸಬೇಕು, ತಂದೆ ತಾಯಿಗೆ ಮಾನ ಕೊಡಬೇಕು, ತಂದೆ ತಾಯಿಗೆ ಮುಪ್ಪಿನಲ್ಲಿ ಇವರು ಸಹಾರ ಕೊಡಬೇಕು. ಮುಪ್ಪಿನಲ್ಲಿ ಸಹಾರ ಕೊಡದಿದ್ದರೆ ಇವರ ಮಕ್ಕಳಿಗೆ ಆಶೀರ್ವಾದ ಬರೋದಿಲ್ಲ. ಏನು ಬಿತ್ತಿತ್ತೆಯೋ ಅದೇ ನೀನು ಕೊಯ್ತಿ ಎಂದು ದೇವರ ವಾಕ್ಯ ಹೇಳ್ತದೆ.
ಮಕ್ಕಳಿಗೆ ಇದು ನಿಜವಾಗಿ ಅವರ ತಪ್ಪಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಜ್ಞಾನ ಇಲ್ಲ, ಇದು ಕಲಿಸಲಿ ಕೂಡ ಇಲ್ಲ. ಈಗ ಸಭೆಯಲ್ಲಿ ಅವ್ರಿಗೆ ಆ ಜ್ಞಾನ ಅವರಿಗೆ ಕೊಡಬೇಕು, ಈ ಸಮಾಜಕ್ಕೆ ಆ ಜ್ಞಾನ ಬೇಕು. ಆಗ ಮಾತ್ರ ಈ ಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯ ಉಂಟು, ಖಂಡಿತವಾಗಿ ಸಾಧ್ಯ ಉಂಟು. ಇದು ಯಾರಿಂದ ಸಾಧ್ಯ ಉಂಟು? ಈಗ ಈ ಟಿ.ವಿ ಪ್ರೋಗ್ರಾಮ್ ಮುಖಾಂತರ, ಈ ಸಭೆ ಮುಖಾಂತರ, ಈ ಬೋಧನೆ ಮುಖಾಂತರ ಅವರು ಬದಲಾಗಲಿಕ್ಕೆ ಸಾಧ್ಯ ಉಂಟು. ದೇವರಿಗೆ ಎಲ್ಲವೂ ಸಾಧ್ಯ ಉಂಟು. ಇಡೀ ಲೋಕ ಬದಲಾಗ್ತಾ ಉಂಟು. ಈಗ ಜನರು ಕೂಡ, ಜನರೇಷನ್ ಕೂಡ ಬದಲಾಗಲಿಕ್ಕೆ ಉಂಟು. ಏಕೆಂತ ಈ ಸ್ಥಿತಿಯಲ್ಲಿ ಇರಬಾರ್ದು. ಏಕೆಂದರೆ ಇವತ್ತು ನಮಗೆ, ನಾಳೆ ಅವರಿಗೆ, ಈ ಸ್ಥಿತಿಯಲ್ಲಿ ಇರಬಾರ್ದು. ಅದು ನನ್ನ ಭಾವನೆ. ಈ ಸೇವಕರು ಹೇಳುತ್ತೆ, ಅವರು ಎಷ್ಟೋ ಉದಾಹರಣೆ ಕೊಟ್ಟು, ಅವರ ಜೀವಿತದಲ್ಲಿ ಪ್ರಾಕ್ಟಿಕಲಿ ಆಗಿದೆ. ಇದು ಎಷ್ಟೋ ಉದಾಹರಣೆಗಳಿಗೆ ಸಿಕ್ಕಿದೆ. ಆದರೆ ನನ್ನ ಜೀವಿತದಲ್ಲಿ ಕೂಡ ಕೆಲವು ಸರಿ ನಾನು ಎಣಿಸ್ತೇನೆ, ಈ ಜ್ಞಾನ ಇಲ್ಲದೆ ನಾವು, ವಾಕ್ಯ ಜ್ಞಾನ ಇಲ್ಲದೆ ನಾವು ಎಷ್ಟೋ ಸರಿ ಈ ರೀತಿ ನಡೆದಿದ್ದೇವೆ. ಆ ರೀತಿ ಆಗಬಾರದು. ಇನ್ನು ಮುಂದಿನ ಜನರೇಷನ್ಗೆ ಈ ರೀತಿ ಆಗಬಾರದು ನಮ್ಮ ಬಯಕೆ ಆಗಿದೆ. ನಿಜವಾಗಿ ಸೇವಕರು ಹೇಳ್ತಿದ್ದಾರೆ, ಇವತ್ತು ಆಶ್ರಮಕ್ಕೆ ಸೇರಿಸುವಂಥದ್ದಾಗಲಿ ಅಥವಾ ತಮ್ಮ ತಂದೆ ತಾಯಿಯನ್ನು ಸನ್ಮಾನಿಸದೇ ಇರುವಂಥದ್ದಾಗಲಿ ಒಂದು ವಾಕ್ಯದ ಒಂದು ಕೊರತೆ, ಜ್ಞಾನದ ಕೊರತೆ ಎಂಬುದಾಗಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನವರಿಂದ ಜನರು ಜ್ಞಾನಹೀನರಾಗಿ ಅಳಿದು ಹೋಗ್ತಾ ಇದ್ದಾರೆ ಎಂಬುದಾಗಿ. ಇವತ್ತು ದೇವರ ಆಶೀರ್ವಾದವನ್ನು ತಮ್ಮ ಕೈಯಾರೆ ತಾವು ಕಳೆದುಕೊಳ್ತಾ ಇದ್ದಾರೆ. ಆದ್ದರಿಂದ ಪ್ರಿಯ ದೇವಜನರೇ, ಇವತ್ತು ನಿಮ್ಮ ತಂದೆ ತಾಯಿಯನ್ನು ಸನ್ಮಾನಿಸುವಂಥದ್ದು, ಗೌರವಿಸುವುದು, ಅವರಿಗೆ ಮಾಡುವಂಥ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ನೀವು ಮಾಡುವಂಥದ್ದು ಯಾವತ್ತೂ ನಿಲ್ಲಿಸಬೇಡಿ. ಆ ರೀತಿ ಮಾಡುವುದಾರೆ ನೀವು ಮಾತ್ರವಲ್ಲ, ನಿಮ್ಮ ಜನಾಂಗಗಳು, ನಿಮ್ಮ ಬರುವಂಥ ಸಂತಾನ ಕೂಡ ಆಶೀರ್ವಾದ ಹೊಂದುತ್ತದೆ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ.